ಇನ್ನು ತಿರುಗಿದ್ರೆ ನೀನೇ ತಿರುಗಿ ಬೀಳ್ತೀಯ. ಪ್ರಾಯ ಆಯ್ತು, ನೆನಪಿರ್ಲಿ. ಆದ್ರೂ ತಿರುಗುದನ್ನ ಕಮ್ಮಿ ಮಾಡಲಿಲ್ಲ. ಗೊತ್ತಾಗ್ತದೆ ಈಗ ವೇಗ ಕಡಿಮೆ ಆಗಿದೆ, ಮೊದಲಷ್ಟು ವೇಗ ಇಲ್ಲ. ಮಂಗಳಂ ಜಯ ಮಂಗಳಂ ಎಳಿಬೇಡುವ ಮಂಗಳಲ್ಲ, ಮಂಗಳಂ ಜಯ ಮಂಗಳಂ. ಮಂಗಳಂ ಬತ್ತಲೆ ನಿಂತಿಯ ಬತ್ತಲೆ ನಿಂತದ್ದು ಯಾರಿ ಗೊತ್ತು. ನಾನು ಒಂದು 58 ವರ್ಷದಿಂದ ಇದನ್ನು ಕೇಳಿ ಕೇಳಿ ಸಾಕಾಯ್ತು. ಇದು ಬೇರೆ ರಾಯ, ಅದು ನೀವು ಇದು ಬೇರೆ. ಪಾಲಿಸುವುದನ್ನು ಜಾತೀಶ ನುಡಿಯಾಲಿತ ಗುಣಮಯ ಪೋಷ ಪಾಲಿಸುವುದನ್ನು ಜಾತೀಶ ನುಡಿಯಾಲಿತ ಗುಣಮಯ ಕೋಶ ನುಡಿಯಾಲಿತ ಗುಣಮಯ ಕೋಶ ಹೇಳುವುದೇನು ಪವನದಿ, ಹೇಳುವುದೇನು ಪವನದಿ, ಓರ್ವ ಬಾಲೆ ಬಂದಿರ್ತಳು ಮುಗದಿ, ಓರ್ವ ಬಾಲೆ ಬಂದಿರ್ತಳು ಬಾಲಿ ಸುಕೋಮಲೆ ಬಾಲೆ ಬಂದಿರ್ತಳು ಮುಗದಿ. ರಂಬೆ ತೊಡೆಗಳೆರಡು ರಂಬೆ ಹುಡುಗಿ ಚಿನ್ನದ ಗೊಂಬೆ, ತೊಡೆಗಳೆರಡು ರಂಬೆ ಹುಡುಗಿ ಚಿನ್ನದ ಚಿನ್ನದ ಗೊಂಬೆ, ಚಿನ್ನದ ಗೊಂಬೆ, ಚಿನ್ನದ ಗೊಂಬೆ, ಚಿನ್ನದ ಗೊಂಬೆ. ತುಡಿ ಮಲೆಗಳು ಕದಲಿಂಬೆ, ತುಡಿ ಮಲೆಗಳು ಕದಲಿಂಬೆ, ಎನ್ನೇ ನಂಬೆ, ಎನ್ನೇ ನಂಬೆ, ಇನ್ನೆನಬೆ, ಇನ್ನೆನಬೆ, ಎನಬೆ, ಎನಬೆ, ಎನಬೆ. ಪಾಲಿಸು ತನುಜಾತೀಶ. ಮೊದಲಾಗಿ ತಮ್ಮ ಪಾದಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಹೇಳೋ, ನೀವು ಹೇಳಿದ್ದೇನೆ ಬಹಳ ದಿವಸ ಆಯ್ತು ನೀನು ಕಾಣ್ಲಿಕ್ಕೆ ಸಿಕ್ಕುತ್ತಾ ಇಲ್ಲ. ಹೌದು, ಎಲ್ಲ ಹೋಗಿದ್ದೆ? ಊರಿನಲ್ಲಿ ಸುತ್ತಾಡಬೇಕು, ನಿಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ ಅದನ್ನ ಕೇಳಿಕೊಂಡು ಇಲ್ಲಿ ಒಂದು ವರದಿ ಒಪ್ಪಿಸಬೇಕು ಅಂತ ಇದೆ. ಕೆಲವು ಸಲ ಜನಾಭಿಪ್ರಾಯವು ಬಹಳಷ್ಟು ಮುಖ್ಯ ಆಗ್ತದೆ. ಹೌದು ರಾಯರೇ, ಹಾಗೆ ನಿಮ್ಮ ಅಪ್ಪಣೆಯನ್ನು ಪಡ್ಕೊಂಡು ನಾನು ತಿರುಗಿ 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 ಇನ್ನು ತಿರುಗಿದ್ರೆ ನೀನೇ ತಿರುಗಿ ಬೀಳ್ತೀಯ. ಪ್ರಾಯ ಆಯ್ತು, ನೆನಪಿರ್ಲಿ. ಆದ್ರೂ ತಿರುಗುದನ್ನ ಕಮ್ಮಿ ಮಾಡಲಿಲ್ಲ. ಗೊತ್ತಾಗ್ತದೆ ಈಗ ವೇಗ ಕಡಿಮೆ ಆಗಿದೆ, ಮೊದಲಷ್ಟು ವೇಗ ಇಲ್ಲ. ಬೇರೆ ಹಾಗೆ ತಿರುಗಿ ಎಲ್ಲಿ ನೋಡಿದ್ರು ನಿಮ್ಮ ಬಗ್ಗೆ ಯಾರು ಏನೂ ಹೇಳುವವರೇ ಇಲ್ಲ. ನಮ್ಮ ಬಗ್ಗೆ ಸುದ್ದಿಯೇ ಇಲ್ಲ. ಸುದ್ದಿಯೇ ಇಲ್ಲ. ಯಾಕಂತಂದ್ರೆ ನೀವೇ ಸಾಕ್ಷಾತ್ ದೇವರನ್ನು ಎಲ್ಲರ ಬಾಯಲ್ಲಿ ಉಂಟು. ಹಾಗೆ ಹಾಗೆ ವಿಚಿತ್ರವಾದ ಕಲ್ಪನೆಯಿಂದ ಏನೇನು ಹೇಳ್ತಾ ಇಲ್ಲ. ಹಾ, ನಮ್ಮ ಬಗ್ಗೆ ಸಾಕಷ್ಟು ಅಭಿಮಾನವುಳ್ಳವರಾಗಿ ಆಕಾಶದಿಂದ ಜಾರಿ ಈ ಭೂಮಿಗೆ ಬಂದ ನೋಡಿ ಈ ದೇವನು ನಮಗಾಗಿ ಹಾಗೊಂದು ಭಜನೆಯೂ ಮಾಡಿದ್ದಾರ. ಅವನು ಮತ್ತೆ ಭಜನೆ ಎಲ್ಲ ಮುಗಿಸ್ಕೊಂಡು ನಾನು ಬೇರೆ ದಿಕ್ಕಿಗೆ ಹೋದೆ. ಎಲ್ಲಿಗೆ? ಬೇರೆ ದಿಕ್ಕಿಗೆ ಹೋಗುವ ರಾಯರೇ, ಇಷ್ಟು ದೊಡ್ಡ ನಿಮ್ಮ ಭಾವಚಿತ್ರ, ಕೆಳಗಿನಿಂದ ಊದುಬತ್ತಿ ಮತ್ತೆ ಒಂದು ಊದುಬತ್ತಿ ಒಂದು ತೆಂಗಿನಕಾಯಿ ಹೊಡೆದಿಟ್ಟಿದ್ದಾರೆ. ಏನು ನನ್ನದು ಸಂಸ್ಮರಣೆಯಾಗಲಿ. ಅಲ್ಲ, ಕೆಂಪು ದಾಸವಾಳ ಹೂವನ್ನು ಇಟ್ಟಿದ್ದಾರೆ. ಸತ್ತಿದ್ದೇವ ನಾನು? ಅಲ್ಲ ರೇ, ಜೀವಂತಿರುವಾಗ ನಿಮ್ಮ ಪೂಜೆ ಮಾಡ್ತಾ ಇದ್ರು. ಅಲ್ಲಿ ನಾನು ಪೂಜೆ ಮಾಡಿದ್ರೆ ನಾನು ಹೋಗುವಾಗ ಮಂಗಳ ಆಗ್ತಾ ಇದ್ರು. ಮಂಗಳಂ ಜಯ ಮಂಗಳಂ. ಎಳಿಬೇಡುವ ಮಂಗಳಲ್ಲ, ಮಂಗಳಂ ಜಯ ಮಂಗಳಂ. ಮಂಗಳಂ ಎಂತದು? ನನಗೆ ಮಾತ್ರ ಸಿಗುವುದಿಲ್ಲ, ಅದಕ್ಕೆ ಎಲ್ಲಿಯ ಭಜನೆ ಕೇಳಿದ್ದಾರೆ. ಈಗಾದ್ರೂ ನಿನಗೆ 4 ಮಾತ್ರ ಹೆಚ್ಚು ಕೊಡ್ತಾರೆ ನೋಡಿ. ಅವ್ರೇನು ಭಜನೆ ಬೇರೆ, ಅದು ಭಜನೆ ಬೇರೆ ರೇ, ಅದು ñಕ್ಕು ಜೈ ಅಂತ. ಹಾಗೆ ಇದು ಹೇಗಿತ್ತು? ಇದು ಭಯಂಕರ ನಿಮ್ಮ ಭಜನೆ. ಏನು? ಮಂಗಳಂ ಜಯ ಮಂಗಳಂ ಬತ್ತಲೆ ನಿಂತಿಯ ಯಾವಾಗಲ ಬತ್ತಲೆ ನಿಂತದ್ದು ಯಾರಿ ಗೊತ್ತು. ಕೇಳಬೇಕಿತ್ತು ಹೇಳಿದವರಲ್ಲ. ಹೇಳಲಿಕ್ಕೆ ಹೋಗುವಾಗ ಕತ್ತಲೆ ಆಯ್ತು, ಕತ್ತಲೆಯಲ್ಲಿ ನಿಂತಿಯ ನಿಮ್ಗೆ ಹಾಗೆ ಅದರಲ್ಲಿ
ಪ್ರಸಾದ ಎಲ್ಲ ತಗೊಂಡು ನಾನು 2 ದಾಸವಾಳ ಹೂವು ನನಗೆ ಸಮರ್ಪಣೆ ಮಾಡಿ ನಿನ್ನದೊಂದು ಸೇವೆ ಆಯ್ತು. ಹೌದು 2 ಊಜಿಗಡ್ಡಿಯನ್ನು ಹಚ್ಚಿಸಿ ನಾನು ತಿರುಗಿಸಿ ಬಂದರೆ ನಿಮಗೆ ಕೊಡ್ಲಿಕ್ಕೆ ಯಾವ ವಿಷಯವಿಲ್ಲ. ನನಗೆ ಜೀವನದಲ್ಲಿ ಜಿಗುಪ್ಸೆ ಬಂತು. ನೀನು ಗೊತ್ತಲ್ಲ, ಯಜಮಾನರಲ್ಲಿ ನಾವು ಒಳ್ಳೆದಾಗಿರ್ಬೇಕಾ, ಯಜಮಾನರಿಗೆ ಹೊತ್ತೊತ್ತು ಯಾವತ್ತೂ ಕೊಡ್ತಾ ಇರ್ಬೇಕು. ಸುಮ್ಮನೆ ಆದ್ರೆ ಏನಾದ್ರೂ ವಿಷಯ ತಕೊಂಡು ಹೋಗ್ಬೇಕು. ದೊಡ್ಡವರ ಬಳಿಗೆ ಹೋಗುವಾಗ, ಪ್ರಾಯದವರನ್ನು ನೋಡ್ಲಿಕ್ಕೆ ಹೋಗುವಾಗ, ಯಜಮಾನರನ್ನು ಮಾತಾಡಿಸ್ಲಿಕ್ಕೆ ಹೋಗುವಾಗ ಏನಾದ್ರೂ ವಿಶೇಷವೇ. ಅದು ಪ್ರಾಯದವರಿಗೆ ಹಣ್ಣು ಹಂಪಲ್ ಮಾತ್ರ, ಯಜಮಾನರಿಗೆ ಹೊಸ ಹೊಸ ವಿಷಯ. ಏನು ತಂದೆ ಇವತ್ತು ಏನು ತರಲಿಲ್ಲ. ಇನ್ನು ರಾಯರ ಮುಖ ನೋಡುವುದಿಲ್ಲ ನಾನು. ಅವರಿಗೆ ಹೊಸ ವಿಷಯ ತರಲಿಕ್ಕೆ ನನ್ನಿಂದ ಈ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳು ಅಂತ ಹೇಳಿ ಕಾಡಿಗೆ ಹೊರಟಿ. ದೇವರೇ, ಕಾಡಿಗೆ ಹೊರಟಿ ನೀನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ? ಹೌದು, ಯಾರೋ ಒಬ್ಬರು ನಿನ್ನ ಹಿರಿಯರು ಹೇಳ್ತಿದ್ರು, ಬಾಕಿದ್ದವರ ಜೀವ ತೆಗೆದವರು ಬಿಟ್ರೆ ಅವ ಜೀವ ತಗೊಳ್ಳಿಕ್ಕಿಲ್ಲ ಅಂತ. ಅದು ಇಷ್ಟು ತನಕ ಅದೆಲ್ಲ ಆಗಿ ಕೊನೆಗೆ ನಾನೇ ಹೋಗುದಂತ ತೀರ್ಮಾನ ಮಾಡಿದ್ದೆ. ಹಾಗೆ ಒಂದು ಜಾತಿ ದೊಡ್ಡ ಮರ ಎಲ್ಲಿ ಅಂತ ಹುಡುಕುತ್ತಾ ಹೋದೆ ನಾನು. ಜಾತಿ ಮರ? ಹೌದ್ರಿ. ಯಾವುದಾದು? ಹೌದು, ನಾನು ಮೊದಲು ನೋಡಿದ್ದು ಅಮಟೆ ಮರ. ಅದು ಜಾತಿ ಮರವ? ಅಲ್ಲ, ಅಮಟೆ ಜಾತಿ ಮರ. ಅದಕ್ಕೆ ಹೋಗಿದ್ರೆ ಎಲ್ಲಾದ್ರೂ ಮಧ್ಯದಲ್ಲಿ ತುಂಡಾಗಿ ಕೈ ಕಾಲು ಮುರಿದ್ರೆ, ಒಂದು ವೇಳೆ ನಾನು ಸತ್ರೆ ನನ್ನ ಹೆಂಡತಿಗೆ ಯಾರು ಗೊತ್ತಿರ? ನಾನಿಲ್ವಾ? ಆದ್ರೂ ನಾನಿದ್ದಾಗ ಆದೀತ. ಈಗ ನೀನಿರುವಾಗಲೂ ಇರುವುದು ನಾನೇ ಅಲ್ವಾ? ಆದ್ರೂ ನಾನಿದ್ದಾಗ ಆದಿದ್ದ ಕೈ ಕೆಲಿಕೊಂಡು ಹೋಗ್ಲಿಕ್ಕೆ ಆಗ್ತದ? ಹಾಗೆ ಯೋಚನೆ ಮಾಡಿದ್ರೆ ಅವಳ ಹೆಚ್ಚಿನ ಸೇವೆ ಮಾಡ್ಲಿಕ್ಕೆ ನೀನು. ಹೌದು. ಈಗ ಯಜಮಾನ ನಾಳಾಗಿ ದುಡಿಯುವ ನೀನು ನನ್ನಿಂದ ತಕೊಂಡ ಸಂಬಳವನ್ನು ಎಲ್ಲಿ ಕೊಡ್ತೀಯ? ನಿನ್ನ ಮನೆಗೆ ಅಲ್ವಾ? ಹೌದು. ನಿನ್ನದ್ದು 3 ಹೊತ್ತಿನದ್ದು ಇಲ್ಲೇ ಆಗುದಿಲ್ವಾ? ಹೌದು. ಹಾಗಾದ್ರೆ ತಕೊಂಡು ಹೋದದ್ದನ್ನೆಲ್ಲಿಗೆ? ಅಲ್ಲಿ ಮನೆಗೆ. ಹೌದಲ್ಲ? ಹಾಗೆ ಇಲ್ಲಿ ಯೋಚನೆ ಮಾಡುದು, ಈ ಜಾತಿ ಮರ ಬೇಡ, ಜಾತಿ ಮರ ಅಂತ ಬೋಗಿ ಮರ ಹುಡ್ಕೊಂಡು ಹೋಗಿ ಅದಕ್ಕೊಂದು ಹಗ್ಗ ಹಾಕಿರಾರೆ. ಹಗ್ಗ ಹಾಕಿ ಇನ್ನೇನು ಊರನ್ನು ಕುತ್ತಿಗೆ ಹಾಕಬೇಕೆನ್ನೋಷ್ಟರಲ್ಲಿ ಒಂದು ಸ್ವರ, ಜಲ್ 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 ಜಲ್. ಬಹುಶಃ ಅಲ್ಲಿ ಯಾರೋ ಮದುವೆಯಾಗದ ಹುಡುಗಿ ಸತ್ತಿದ್ದಾಳೆ ಕಾಣ್ತದೆ. ಅದು ನಮಗೆ ಗೊತ್ತಾಗುದ್ರೆ ಅದ ಮೋಹಿನಿಯ ಸ್ವರವೇ ಹಾಗೆ. ಅದೇನೋ ಕೈಬಳೆಯ ಸದ್ದು, ಕಾಲ್ ಗೆಜ್ಜೆಯ ಸದ್ದು. ಅದಾದ್ರೆ ನೋಡಿ, ಸರಿ ಗೊತ್ತು. ಸಾಧಾರಣ ಒಂದು 58 ವರ್ಷದಿಂದ ಇದನ್ನು ಕೇಳಿ ಕೇಳಿ ಸಾಕಾಯ್ತು. ಇದು ಬೇರೆ, ಇದು ಬೇರೆ. ತಂಗಾಳಿಯಲ್ಲಿ ನೀನು ತೇಲಿ ಬಂದೆ, ಇದು ಕೇಳಿದ್ದೀರಾ? ಹಾಗೆ ನಾನು ಯಾರು ಧ್ವನಿ ಕೇಳ್ತೇನೆ. ಧ್ವನಿ ಕೇಳಿದಾಗ ನನಗೆ ಕುತೂಹಲ ಕೇಳಿತು, ಇದು ಎಲ್ಲಿ ಯಾವ ಸ್ವರ ಅಂತ ಹೇಳಿ. ಹಾಗೆ ಮರದಿಂದ ಹಗ್ಗವನ್ನು ತೆಗೆದೆ, ಕೆಳಗಿಳಿದೆ, ಆ ಸ್ವರವನ್ನು ಬೆನ್ನತ್ತಿ ಹೋದರೆ ಬೆನ್ನತ್ತಿ ಯಾರಾದ್ರೂ ಓಡ್ತಿದ್ರು. ನಾನು ನನಗೆ ಹೆದರಿಕೆಯ ಜೀವನದಲ್ಲಿ ಉಂಟ. ಅವಳ ಕಾಲಿಗೆ ಕಟ್ಟಲ್ಪಟ್ಟಂತ ಸ್ವರ್ಣ ರೋಪ್ರಗಳ ನಿಸ್ವರ ನಿನಾದ ನನಗೆ ಕಲಾನಂದವನ್ನು ಮಾಡಿದ್ರು. ಹೌದೇನೋ? ಈ ಹೆಣ್ಣಿಗೆ ಕಾಲ್ಗೆಜ್ಜೆ ಯಾಕೆ ಹಾಕ್ತಾರೆ ಹೇಳು? ಯಾಕೆ ಹೇಳಿ? ಯಾಕೆ ಯಾಕೆ ಹೇಳು? ಅವಳು ಮನೆ ಬಿಟ್ಟು ಓಡಿ ಹೋಗುವಾಗ ಪಕ್ಕದ ಮನೆಯವರಿಗೆ ಗೊತ್ತಾಗ್ಲಿ ಅಂತ ಹೇಳಿ. ಅದಲ್ಲ, ಅವಳು ಯಾವ ವಿಷಯದಲ್ಲಿಯೂ ಮೂಗು ತೂರಿಸಬಾರದು ಅಂತ ಹೇಳಿ ಮೂಗಿಗೆ ಚಿನ್ನದಿಂದ ತೂತು ಮಾಡ್ತಾರೆ, ಹೊಟ್ಟೆ ಮಾಡ್ತಾರೆ. ಕಿವಿ ಕೇಳಬೇಕು ಸರಿ ಅಂತ ಕಿವಿಗೂ ತೂತು ಮಾಡ್ತಾರೆ. ಈ ಕಿವಿಯಲ್ಲಿ ಕೇಳಬೇಕು, ಆ ಕಿವಿಯಲ್ಲಿ ಬಿಡಬಾರ್ದು. ಅವಳು ನಡೀತಾ ಇದ್ದಾಳೆ ಎನ್ನುವುದು ಅವಳಿಗೆ ಸದ್ದು ಕೇಳಲಿ, ನಡಿಗೆ ಸ್ವಲ್ಪ ಮೆಲ್ಲಗೆ ಮಾಡ್ಲಿ ಅಂತ ಕಾಲಿಗೂ ಗೆಜ್ಜೆ ಕಟ್ತಾರೆ. ಹೌದ್ರಿ. ಇನ್ನೇನಾದ್ರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳುವುದು ಬೇಡ ಅಂತ ಹೇಳಿ ಕುತ್ತಿಗೆಗೂ ಕಟ್ತಾರೆ. ಒಂದು ಕರಿಮಣಿ. ಹೆಣ್ಣು ಜೀವಮಾನದಲ್ಲಿ ಇಲ್ಲಿಯೂ ತಪ್ಪ ಕೂಡದು ಅಂತ ಇಂಥದ್ದನ್ನೆಲ್ಲ ಮಾಡ್ತಾರೆ. ಹೌದ್ರಿ. ಗಂಡು ಮಕ್ಕಳಿಗೆ ಅಂಥದ್ದು ಎಂಥದ್ದೂ ಇಲ್ಲ. ಆದ್ರೆ ಗಂಡು ಮಕ್ಕಳನ್ನು ಹತೋಟಿಗೆ ತಂದುಕೊಳ್ಳುವುದು ಹೇಗೆ? ಆ ಹೆಣ್ಣನ್ನೇ ಗಂಡಿಗೆ ಕಟ್ತಾರೆ. ಎಲ್ಲ ಸರಿ. ಬುದ್ಧಿ ಸರಿ ಇಲ್ಲದಂತ ಒಂದು ಹುಡುಗನಿಗೆ ಬುದ್ಧಿವಂತೆಯಾದ ಹೆಣ್ಣನ್ನು ಕಟ್ಟಿ ಒಂದು ದಿಗ್ಬಂಧನ ಮಾಡುದು. ಬೇರೆ ಹಾಗೆ ಈಗ ಎಲ್ಲಿ ಹುಡುಕುದೇ? ಮೂಗತ್ತಿ ಸಿಗ್ತದೆ, ಕರಿಮಣಿ ಸಣ್ಣ ಹಾಕೊಂಡು ಕುಟ್ಟಿಲಿ ಹಾಕೊಂಡು ಎಲ್ಲಿ ಕಾಣಿಸುತ್ತೆ? ಇದು ಕರಿಮಣಿತದಲ್ಲ, ಮೂಗುತಿಯೂ ಇಲ್ಲ, ಕಾಲು ಉಂಗುರವೂ ಇಲ್ಲ, ಕಾಲು ಗೆಜ್ಜೆ ಮಾತ್ರ ಸರಿ. ನೋಡ್ತಾ ನೋಡ್ತಾ ಹೋಗುವ ಬಹಳಷ್ಟು ಚಂದದ ಒಂದು ಸುರುದ್ರೂಪಿ ಹೆಣ್ಣನ್ನು ಕಂಡರಾರೆ. ಬಹಳ ಚಂದ ಇದ್ದಾರೆ ಕಾಡಿನಲ್ಲಿ, ನಮ್ಮ ಸುತ್ತಳತೆಯ ಕ್ಷೇತ್ರದಲ್ಲಿ, ನಮ್ಮ ಪರಿಸರದಲ್ಲಿ ನಮಗೆ ಗೊತ್ತಿಲ್ಲದ ಹೆಣ್ಣು ಅದ್ಭುತವಾದ ಸೌಂದರ್ಯದಿಂದ ಕಂಗೊಳಿಸುವವರನ್ನು ಕಂಡಾಗ ನಾನು ಭ್ರಮೆಗೊಂಡರೆ. ಬಹಳ ಚಂದ ಇದ್ದಾರೆ, ಬಹಳ ಚಂದ. ನೀನಷ್ಟೇ ಹೇಳಿದ ಮೇಲೆ ನನ್ನ ಮನಸ್ಸು ಅಲ್ಲಿಗೆ ಎಳೀತದೆ. ನೀನು